ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತದ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಹೆತ್ತಿಗೆಹಾಡಿಯ ನಿವಾಸಿಗರಾದ ಶ್ರೀಯುತ ಮಾದರ್ ಅವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಮಾದರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ನಮ್ಮ ಅಡೇದೆ ಅಂದ್ರೆ ಎತ್ತಿಗೆ ಆಡಿ, ನಮ್ಮ ಹೆಸರು ಮಾದ. ಹಾಗೆಯೇ ಮಾದರ್ ಅವರೇ, ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ಕೊಂಡು ಬಂದ್ರಿ. ನಂತರದಲ್ಲಿ ತಾವೇ ಈ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇವಾಗಿನ ತಮ್ಮೊಂದು ಜೀವನ ಹೇಗಿದೆ ಮಾದರ್ ಅವರೇ? ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ? ಚೆನ್ನಾಗಿ. ನಮ್ಮ ಜೀವನ ಏನೇನೋ ಈಗ ಪ್ರಾಬ್ಲಮೇ ಇಲ್ಲ. ಎಲ್ಲ ನಮ್ಮ ಜೀವನ ಏನ್ರಿ ಕೆಲಸ ಬಗ್ಗೆ ಅದು ಇದು ದುಡ್ಡು ಅದು ಈಗ ಎಲ್ಲಿಗೆ ಹೋದ್ರೂ ಮಾಡ್ಕೊಂಡು ಬಂದಿಗೂ ಮನೇಲಿ ಆಗೋದು. ಮೊದಲಿಗೆ ಹಂಗಿಲ್ಲ. ಎಣ್ಣೆ ಹೊಡಿತಾಗಿಯ ಯಾರು ಕಾಯ್ತಾರಂತರೂ ಅಲ್ಲಿ ಹೋಯ್ತಾಯಿದ್ರು. ಒಂದು ಬೆಳಗ್ಗೆ ಸಾಯಂಕಾಲ ಹಿಂದೆ ಹಿಡಿದು 6-7 ಗಂಟೆ ಗಂಟೆ ಕೊಡಗು ಹೋದ್ರೂ ಎಲ್ಲ ಕೇಳಿಗೆ ಹೋದ್ರೂ ಬರೀ ಎಣ್ಣೆ. ಕಾಟಿಕೊಳದಲ್ಲಿ ಒಂದು ವರ್ಷ ಮಾಡೋದು, ಬರೀ ಕೆಲ್ಸಕ್ಕೆ ಹೋಗಿ ಅದಕ್ಕೆ ದುಡ್ಡು ತರಲಿಲ್ಲ. ವಾಪಸ್ಸು ಅದೇ ದುಡ್ಡು ಅವ್ರ ಕೈಲಿ ಬಸ್ ಹಾಕೊಂಡು ಇತ್ತಾಗ ಊರು ಬಸ್ ₹1 ತನಿಲ್ಲ. ಅಂದ್ರೆ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿತಕ್ಕೆ ಬಳಸ್ಕೊತಾ ಎಲ್ಲ ಸಂಪಾದನೆ ಮಾಡಿರೋದಲ್ಲೇ ಕುಡಿಕೆ ಕುಡ್ದು ಎಲ್ಲ ಕಾರ್ಯ ಬರ್ತದೆ. ₹1 ಅದರಲ್ಲಿ ಅದೇ ಕಿಲ್ಲ. ಏನು ಕೆಲಸ ಮಾಡ್ತಿದ್ರಿ ಮೊದಲು? ಕೆಲಸ ಅಂದರೆ ಕಾಫಿ ಕೊಯ್ತೀನಿ, ಶುಂಠಿ ಕೆಲಸಕ್ಕೆ ಹೋಗ್ತೀನಿ, ಮೆಣಸು ಕೊಯ್ತೀನಿ. ಹೋಗಿದಾಗಿಲ್ಲ, ವಾಪಸ್ ದುಡ್ಡು ಬಂದಿಲ್ಲ. ಎಷ್ಟು ಸಂಪಾದನೆ ಮಾಡ್ತಾ ಇದ್ರಿ ಅವಾಗ? ಒಂದು ಕನಿಷ್ಠ ಆದ್ರೂ 2 ತಿಂಗಳು 3 ತಿಂಗಳು ಮಾಡಿದ್ರೂ ₹40,000 ₹50,000 ದುಡ್ಡು ಮಾಡ್ತೀನಿ. ಆಗ ಮಾಡ್ತೇ ಬರ್ತಾರೆ ಅದೇ ದುಡ್ಲಿಯ ಕುಡಿತಕ್ಕೆ ಬಳಸ್ಕೊತಾ ಇದ್ರಿ. ಎಲ್ಲ ಬಳಸ್ಕೊಳ್ತೀನಿ. ಅಂದ್ರೆ ತಾವುಗಳು ಅಂದ್ರೆ ಹೊರ ಜಿಲ್ಲೆಗಳಿಗೆ ಕೂಲಿಗಂತ ಹೋದಾಗ ಅಲ್ಲಿ 2-3 ತಿಂಗಳು ಕೆಲಸವನ್ನ ಮಾಡಿ ₹40,000 ವರೆಗೂ ಕೂಡ ಸಂಪಾದನೆ ಮಾಡ್ಕೊಳ್ತಾ ಇದ್ರಿ. ಆ ₹40,000 ಕೂಡ ಸಂಪೂರ್ಣವಾಗಿ ತಮ್ಮ ಒಂದು ವೈಯಕ್ತಿಕವಾಗಿ ಈ ಕುಡಿಯೋದಕ್ಕೆ ಬಳಸ್ಕೊತಾ ಇದ್ರಿ. ಎಲ್ಲ ಕುಡಿಯೋಕೆ ಬಳಸ್ಕೊಟ್ಟಿದ್ದೀನಿ. ಈ ರೀತಿ ನಾನು ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿತಕ್ಕೆ ಬಳಸ್ಕೊತಾ ಇದೀನಲ್ಲ, ಇದು ನಿಮಗೆ ತಪ್ಪು ಅಥವಾ ಸರಿ ಅಂತ ಅನಿಸ್ತಿರ್ಲಿಲ್ವ ಅವಾಗ? ಏನು ಅನಿಸ್ತಿದ್ದಿಲ್ಲ. ಯಾವಾಗಲೂ ಕುಡಿಯೋಕ್ಕೆ ಅನುಭವಿಸ್ತಿದ್ವು. ಎಷ್ಟು ದುಡ್ಡು ಇದ್ವಿ, 3,000 ಆಗಲಿ 4,000 ಆಗಲಿ ಎಲ್ಲ ಕೊಡ್ತೀವಿ. ವಾಪಸ್ ಬರ್ತಿತ್ತಿಲ್ಲ. ಒಂದು ದಿನಕ್ಕೆ ಏನಂದ್ರೆ ₹2,000 ₹3,000 ಖರ್ಚಾಯ್ತು ಒಂದು ದಿನಕ್ಕೆ. ಮನೆ ಬಂದರೆ ಏನೂ ಇಲ್ಲ, ಬರೀ ₹200 ₹50 ಬಿಸ್ಕೆಟ್ ಐಕಂತ ಕೊಡ್ತಾಯಿದ್ರು. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಹಾಗಾದ್ರೆ? ನಮ್ಮ ಸರ್ 3 ಸೀಟು ಮಾಮೂಲಿ ಕುಡಿತಿದ್ದು. ಒಂದು ದಿನಕ್ಕೆ ಅವ್ರು ಈಗಲೂ ಕೆಲಸ ಮಾಡ್ತಾವ್ರ. ಈಗ ಅಲ್ಲಿ ಇಲ್ಲೇ ಶುಂಠಿ ಕತ್ತಾರ. ಅವ್ರಿಗೆ ಒಂದು ದಿನ ಎಣ್ಣೆ ಕುಡಿತಿದ್ದಾಗ ನಾವು ಅವ್ರಿಗೆ ಒಂದು ದಿನ ₹5,000 ದುಡ್ಡ 9 ಗಂಟೆಗೂ ಬರಲಿಲ್ಲ. ₹5,000 ದುಡ್ಡು ಒಂದು ದಿನಕ್ಕೆ. ಬೆಳಿಗ್ಗೆ 6 ಗಂಟೆಲಿ ಎದ್ದು ಹೊರಟಾದ್ರ ಅಲ್ಲಿ ತಿಂದ ತುಮ್ಕ ಬಂದು ಒಂದು ಕೂತ್ಕೊಬಿಟ್ರೆ ಇನ್ನು ಮುಗಿಯಗಂಟ ಹೋಯ್ತು. ಅದು ಮುಗಿಸ್ಕೊಂಡು ಪುನಃ ಸಾಯಂಕಾಲ ಪೂರ್ತಿ ದುಡ್ಡಿನ ಖರ್ಚು ಮಾಡಕೊಂಡು ಹೋಗ್ತಾ ಇರಲಿಲ್ಲ. ಇಲ್ಲ ಸರ್, ಈಗ ಕುಡ್ತಾ ಬಿಟ್ಟಿಸ್ತೀನಿ. ನಮ್ಮ ಯಾವಾರ ಎಲ್ಲ ಬರಲಿ ಶಿಸ್ತಿ. ಈಗ ಒಂದು ನಮ್ಮ ಜೀವನದಲ್ಲಿ ಆ ಭಾವನೆ ಇಲ್ಲ. ಈಗ ಬೇರೆಯವ್ರು ಬರ್ತಾರ, ಬೇರೆ ಬಂದು ಕುಡ್ಕೊ ಬರ್ತಾರ, ಇಲ್ಲ ಅಂತಿಲ್ಲ. ಅವ್ರು ಬಂದ್ರೂ ಅವ್ರು ಬೇರೆ ಕಡೆ ಕುಡ್ಕೊ ಬರ್ತಾರೆ, ನಮ್ಮ ಮನೆ ಹತ್ರ ಮಾತ್ರ ನಾವು ಸೇರ್ತಾರೆ. ನಾವು ಅದರಲ್ಲಿಯ ಸೈಕ್ಳು ಇದನ್ನು ತೊಡಿದ್ವಿ, ಅದೇ ಎಣ್ಣೆನೇ ಫುಲ್ ಕಷ್ಟ. ಎಲ್ಲಿ ಬಿದ್ಕೊತೀವಿ, ಎಲ್ಲಿ ಇದ್ದು ಯಾವ ಮೂಲಲ್ಲಿ ಇದ್ದು ಅಂತ ನಮಗೆ ಗೊತ್ತಾಯ್ತು. ಒಂದು ವರ್ಷದಲ್ಲಿ ಅದೇ ಚೇಂಜಿಗಿಂದಿ ಮಾಡ್ತಿದ್ರು. ಎಲ್ಲಿ ನಮ್ಮ ಪಕ್ಕ ತೋಟದಲ್ಲಿ ಒಬ್ಬರು ತಮಿಲ್ದಿರು, ಇನ್ನೊಬ್ರು ತಂದೆ ದುಡಿಸ್ಕೊಯ್ತೀವಿ. ಕುಡಿದಕ್ಕೆ ಸಾಲ ಮಾಡಿದ್ರು ಕೂಡ ಇಸ್ಕೊಂಡು ಇಸ್ಕೊಯ್ತೀವಿ. ಇನ್ನು ಕುಡಿಬೇಕಂದ್ರೆ ನಾವು ಸಾಲ ಮಾಡ್ಕೊಳ್ಳೋಗಿ ಕುಡಿಲೇಬೇಕು. ಅದು ಬೆಳೆಯೋಕೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು. ಅದು ಹೋದ್ರೂ ಕೆಲಸ ಮಾಡೋಕೆ ಹಾಕಿತ್ತಿಲ್ಲ. ಸಾಯಂಕಾಲ ಬೆಳಗ್ಗೆ ತಂದು ಕೊಟ್ಬಿಟ್ಟು ಅವ್ರು ಕೆಲಸ ಮಾಡಿಸ್ಬೇಕು. ಆ ಪರಿಸ್ಥಿತಿ ಇದ್ದು. ಆದ್ರೆ ನಮ್ಗೆ 5 ವರ್ಷದಿಂದ ಬಿಟ್ಟಿದ್ದು ತೊಟ್ಟಿದ್ದ. ಈಗ ಇದ್ರ ಬಗ್ಗೆ ನಮ್ಗೆ ಗಮನ ಇಲ್ಲ.
ಇವಾಗ ಸಂಪಾದನೆ ಮಾಡೋ ದುಡ್ಡಿನಲ್ಲಿ ಇವಾಗ ಉಳಿತಾಯ ಮಾಡ್ಕೊಂಡು ಹೋಗ್ತಿದ್ರಿ. ಈಗ ನಾವು ಮಾಡೋ ಕೂಲಿ ಮಾಡೋದ ಇದರಲ್ಲಿ ಉಳಿತಾಯ ನಡೆಸ್ಕೊ ಇದ್ದೇವೆ ನಮ್ಮಲ್ಲಿ. ಈಗ ಯಾವ ಪ್ರಾಬ್ಲಮ್ ಅಂತ ನಮ್ಗೆ ಇಲ್ಲ, ಕುಡಿತದಲ್ಲಿ ಮಾತ್ರ ಯಾವ ಪ್ರಾಬ್ಲಮ್ ಇಲ್ಲ. ಇನ್ನು ಈಗ ಮಾಡೋ ಕೂಲಿಲಿಯ ಉಳಿಸ್ಕೊ ಮಾಡ್ಕೊಯ್ತಾವೆ. ಮೊದಲೇ ಜೀವನ ನೆನ್ಸ್ಕೊಂಡ್ರೆ ಇವಾಗ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವಾಗ ಮಾತಾಡೋರೆ? ಮೊದಲಿನ ಜೀವನ ನೆನೆಸ್ಕೊಂಡ್ರೆ ನಮಗೆ ಏನು ತಕ್ಕೋಗಿ ಮನೆಗೆ ಹಾಕಾಗಿತ್ತು. ಒಂದು ಎಣ್ಣೆ ಕುಡಿತಾ ಇದ್ದಾಗಲೇ ನಮ್ಮ ಜೀವನ ರಕ್ತದಲ್ಲಿ ಹೆಂಗ್ ನಡೀತಿದೆ ಅಂದ್ರೆ ನಮ್ಮ ಈಗ ಇದೇ ದುಡ್ಡು ಕೂಲಿ ಮಾಡ್ಕೊಂಡು ಬಂದದ್ದು ಮಾಡ್ತೀವಲ್ಲ, ಐಕ ಇನ್ನೊಬ್ರಿಗೆ ಮನೇಲಿ ಒಂದು ಬೆಲ್ಲ ಟೀ ಸೊಪ್ಪು ಯಾವುದು ತಕ್ಕೋಗಿ ಕೊಡೋಗಿಲ್ವಲ್ಲ, ಅಷ್ಟೊಂದು ಒಟ್ಟ ಹೊಡಿತೀವಿ ನಾವು. ಅದೇ ಕುಡಿತಿದ್ದಾಗಲಿ ಆ ಮಾತಾಡ್ಕೊಂಡು ಕೂತೀವಿ. ಇದು ಅವರು ಇಲ್ಲೇ ಅವರ ಒಂದು ದಿನ ಇಬ್ಬರು ನಾವು ಹೋಗಿದಾಗ ಒಂದು ಬೆಳಿಗ್ಗೆ ಮುಖನೂ ತೊಳೆದಿತ್ತಿಲ್ಲ, ಅಲ್ಲೂ ಇತ್ತಿಲ್ಲ, ಏನು ಪ್ರಾಬ್ಲಮೇ ಮಾಡ್ಕೊ ಐತಿಲ್ಲ. ಇಲ್ಲಿ ಎದ್ದಷ್ಟೇ ಮುಖನೂ ತೊಳೆದಕ್ಕೆ ಹೋಯ್ತೇ ಏನು. ಒಂದು ದಿನ ಇವ್ ನಮ್ಮ ತಗೋ ಕಷ್ಟಪಟ್ಟು ಈ ಬೇರೆ ಇರ್ತಾವ ಇಸ್ಕೊಬಂದು ಇನ್ನು ನಾಲ್ಕು ಬತ್ತಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಬಿಟ್ನು. 3,000 ರೂಪಾಯಿ ದುಡ್ಡು ಇಸ್ಕೊಂಬಂದು 4 ಬತ್ತಿ ಅಂದ್ಬಿಟ್ಟು, ಅದು ಬೇರೆ ಕಾಫಿಗೆ ಹೋಗ್ಬೇಕಂಬಿಟ್ಟು ಇಸ್ಕೊವಾಗಿ ಕುಡ್ಕೊಂಬಿಟ್ಟು ಬೆಳಿಗ್ಗೆ ಹೋದವರು ರಾತ್ರ 8 ಗಂಟರಲ್ಲಿ ಬಂದಿರೋ ಬಿಡಿ. ಅದು 3,000 ರೂಪಾಯಿನೂ ವಾಪಸ್ಸು ತನ್ನಿಲ್ಲದ ಫ್ರೀ ಕುಡ್ತಿಗೆ ಆಗೋಯ್ತು. ಆ ಪರಿಸ್ಥಿತಿ ಇದ್ದು ನಾವು ಈಗ ಅದೇ ಪರಿಸ್ಥಿತಿ ಇನ್ನೊಬ್ರಿಗೆ ನಾವು ಹೇಳಕ್ ಹೋಯ್ತಾವಿ. ಬುದ್ಧಿಮಾತ ಹೇಳ್ತಾ ಇದ್ದೀರಾ? ನಾವು ನೊಂದಿವಿ, ಅದು ಕುಡ್ದು ನಾವು ಸಾಕಾಗಷ್ಟು ನೊಂದು ಬಿಟ್ಟು ಈಗ ಕುಡಿಯೋರ್ಗೆ ಹೇಳ್ತಾವೆ. ಈಗ ಅದು ಕೇಳಿದ್ರಿ ಇನ್ನೊಬ್ರಿಗೆ ಹೇಳಕ್ ಹೋದ್ರಿ ನಮ್ಮ ಮಾತು ಕೇಳಲ್ಲ. ಈಗ ಅವರು ನಮ್ಮ ಇಲ್ಲಿ ಇವ್ರು ಯಾರು ಮಾಡ್ರೆ ವಚಿ ಕುಡಿತೀರಿ ಕೇಳಿಬೇಕಾರ ಅವ್ರು ಅವ್ರಿಗೆ ಅದಕ್ಕೆ ಏನೂ ಇರ್ತೀರ. ಒಂದು ದಿನಕ್ಕೆ ಕೆಲಸ ಏನೋ ಮಾಡಿದ್ರು 1,000 2,000 ಅದಕ್ಕೆ ಇರ್ತೀರ. ಈಗ ಶುಂಠಿ ಕೆಲಸ ಮಾಡ್ತೇ ಇದ್ದು ಈಗ 2 ವರ್ಷದಿಂದ ಮಾಡ್ತಾವ್ರ ಶುಂಠಿ ಕೆಲಸನ ತೋಟದಲ್ಲಿ ಇಲ್ಲಿ ಪಕ್ಕದಲ್ಲಿ 2 ವರ್ಷ ಮಾಡ್ತಾ ಇದ್ದು. ಈಗ ಇದೊಂದು ವರ್ಷದಲ್ಲಿ ಆ ದುಡ್ಡು ಗಾಡಿ ತಾಯಿಗೆ ಗಂಟ ಎಣ್ಣೆ ಸವಾಸ ಬಿಟ್ಬಿಟ್ಟು ಈಗ ಗಾಡಿ ನಿಲ್ಲಿಸ್ಬಿಟ್ಟು ನಿಮ್ದಾಗಿ ಕೂಲಿ ಕೆಲಸ ಮಾಡ್ತಾರೆ. ಇದ್ರೆ ತಾವಳು ಕುಡಿತಿರೋ ಸಂದರ್ಭದಲ್ಲಿ ತಮ್ಮ ಒಂದು ಮನೆ ಜೀವನವನ್ನ ಯಾರು ನೋಡ್ಕೊಂಡು ಹೋಗ್ತಿದ್ರ? ಅವಾಗ ನಮ್ಮ ಜೀವನ ಅಂದ್ರೆ ನಾವು ಕುಡಿತಿದ್ದೆ ದುಡ್ಲಿ ಯಾರು ನೋಡ್ತಿದ್ದೆ. ನಮ್ಮ ಹೋಗೋರು ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ಬಿಟ್ಟು ಎಲ್ಲೇ ಕೂಲಿ ಮಾಡ್ಕೊಬಂದು ಅದರಲ್ಲಿ 200 ರೂಪಾಯಲ್ಲಿ ಮನೆ ತಗೋಬೇಕು ನಮ್ಮ ಲೇಡೀಸ್ಗಳಿಗೆ. ನಮ್ಮ ತಾವಿದ ದುಡ್ಡು ಹುಡಿ ತಮ್ಮ ಮನೇಲಿರುವಂತ ಹೆಂಗಸರೇ ಕೂಲಿ ಮಾಡ್ಕೊಂಡು ಮನೆಯ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ರು. ಅವ್ರು ಮಾಡ್ಕೊತಿರು. ಏನ್ ಬೇಕಿ ಅಂದ್ರೆ ಐಕ ಮಕ್ಕಳು ಏನಾರು ತರಬೇಕಾದ್ವಿ, ಬಟ್ಟ ಗಿಟ್ಟ ಈ ಸ್ಕೂಲ್ ಗಿಸ್ಕೆಲ್ಲ ಕಳಿಸ್ಬೇಕ್ವಿ, ಅವರೇ ಮಾಡ್ತಿದ್ರು. ನಮ್ಮ ತಾವು ಏನೋ ನಾವು ಮಾಡ್ತೀವಿ ನಾವೇನ ಎಣ್ಣ ಇದರಲ್ಲಿ ಮಾತ್ರ ಅದೇ ಅಷ್ಟೇ ಒಂದಿನ ನೋಡ್ಲಿ ಇಲ್ಲಂತೆ ಸುಳ್ಳುಗಳಾಡಕ್ಕಲ್ಲ. ಇದ್ರ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವಾ ಮಾತಾಡೋರೆ? ನಮ್ಗಾದ್ರೆ ಆ ಆರೋಗ್ಯದ ಅಂದ್ಲು ಎಣ್ಣೆ ಇನ್ನು ಯಾವತ್ವಿ ಬೇಕಾಯ್ತು. ಎಣ್ಣೆ ಇದ್ರೆ ಮಾತ್ರ ಕೇಳ್ತಿದ್ದು. ಒಬ್ರು ಇಲ್ದಿವಿ ಸಾಲ ಮಾಡ್ಕೊಯ್ತವ ಇಸ್ಕೊಂಡ್ಬಂದು ಅಂಗಡಿ ಇತ್ತವ ಎಷ್ಟೇ ದಿನ ಒಂದು ಸಾಲ ಮಾಡ್ಕೊಂಡ ಏನೋ ಅವ್ರಿಗೆ ವಾಪಸ್ ಕಟ್ಟು ಒಂದು ದಿನ ಒಂದು ವರ್ಷ ಮಾಡ್ತಿದ್ದಾಗ ಕುಡಿತಿದಾಗ ಇವರು ಅವರೆಲ್ಲ ಇದ್ದಾಗ ಕುಡಿತಿದ್ದ. ಒಬ್ಬರು ಅಂಗಡಿಲಿಯ 15,000 ರೂಪಾಯಿ ದುಡ್ಡು ಕಟ್ಟಿರೋದು. 15,000 ರೂಪಾಯಿ ಇಬ್ಬರಿಗೆ ಕೂಲಿ ಮಾಡಕ್ಕೆ ಹೋಗಿದ್ದೇ ದುಡ್ಡು ಕಟ್ಟಿರೋದು. 10,000 15,000 ಲೆಕ್ಕ ನಾವು ಒಂದು ತಿಂಗಳೊಳಗೆ ಎಲ್ಲ ಆ ರೀತಿ ಮಾಡಿ ತೀಸ್ಕೊಂಡು ಲಾಸ್ಟ್ ಈ ಲೆವೆಲ ಬಂದು ನಿಂತೀವಿ. ಅಷ್ಟು ತೊಂದರೆಗಳಲ್ಲಿ ಪ್ರಾಬ್ಲಮ್. ಇದರ ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಯಾವುದೇ ರೀತಿಯ ತೊಂದರೆ ಏನು ತೊಂದರೆ ಇಲ್ಲ. ಈಗ ಕುಡಿಯೋಕೆ ಮಿಷಿನ್ ನಮ್ಗೆ ನಡ್ತಿದ್ದು ಕಾಲು ಕೈ ಎದಾಗಿದೆ ಎಲ್ಲೆಲ್ಲ ಫುಲ್ಲು ಕೊಡ್ತಿತ್ತು. ಆಮೇಲೆ ಕೆಲಸ ಮಾಡೋಕ್ಕಾಯ್ತು. ಈಗೇನೋ ಪ್ರಾಬ್ಲಮ್ ಇಲ್ಲ. ಅದು ಕುಡಿಯೋಕೆ ಮುಂಚೆಗೆ ಏನಾದ್ರು ನಾವು ಬುಟ್ಟಿಗೆ 5 ವರ್ಷ ಆಯಿತು. ಆ ದೊಡ್ಡ ನಮಗೆ ಪ್ರಾಬ್ಲಮ್ ಇಲ್ಲ. ನಮ್ಮ ಕುಡಿತಿದ್ದಾಗಲೇ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿತ್ತು. ಏಟ್ ಹೊಡಕ್ತಿದ್ದು ಯಾವ ಮೂಲಲ್ಲಿ ಬೀಳ್ತೀನೋ ಅಂದ್ರೆ ನಮಗೂ ಅರ್ಥವಾಯ್ತೇ ಇಲ್ಲ. ಕೇಳಬೇಕಲ್ಲ ಸುಳ್ಳುಗಳಿಗೆ ನಾವು ಆಡ್ತಿತ್ತಲ್ಲ ಅದೇ ರೀತಿ ನಡಕಬಮ್ಮ ಆಗ್ತಿತ್ತು. ನಿಮ್ಮ ಮಟಿಗೇರಿಯಲ್ಲಿ ಕ್ವಾಟಲ್ಲೇ ಬಿದ್ದು ನಾನು ಬಂದೀನಿ ಫುಲ್ಲು ಎಣ್ಣೆ ಹೊಡ್ಕೊಂಡು. ಅದು ಬಸ್ ಸ್ಟ್ಯಾಂಡ್ ಕುಡ್ಕೊಂಡು ಅಲ್ಲೇ ಬಿದ್ದು ಬೆಳಗ್ಗೆ ಎದ್ದು ಬಂದೀನಿ. 20,000 ರೂಪಾಯಿ ಶುಂಠಿ ಕೆಲಸ ಕೊಡಗೋಗಿದ್ದು ಅಲ್ಲೇ ಬಿದ್ದು ಕೇಳಿವಾಗಲ್ಲ ಇವರೆಲ್ಲ ಬಿಟ್ಬಿಟ್ಟು ಬಂದ್ಬಿಡ್ರು. ನಾನು ಅಲ್ಲೇ ಪ್ರಿಯ ಕೇಳುಗರೆ, ಮಾದರ್ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮರವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಾದರ್ ಅವರು ಕುಡಿತಿರೋ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಮೂಲಕ ತಿಳಿದು ಬರೋಣ. ಸುಂದರಮ್ಮ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತಿದೆ. ನಮಸ್ಕಾರ. ಸುಂದರಮ್ಮರವರೇ, ತಮ್ಮ ಯಜಮಾನರಾದಂಥ ಶ್ರೀಯುತ ಮಾದರ್ ಅವರು ಕುಡಿತ ಸಂದರ್ಭದಲ್ಲಿ ತಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು? ಭಾಳ ಪರಿಸ್ಥಿತಿಯಲ್ಲಿದ್ದು ಏನು ಮನೆ ತತ್ತಿತ್ತಿಲ್ಲ. ಮಕ್ಕಳು ಸ್ಕೂಲ್ ಓದಿಸ್ತಿದ್ನು ಅಂದ್ರೆ ಕೂಲಿ ಕಂಬಳ ಮಾಡಿ ದುಡ್ದು ನಾನೇ ಸಾಕ್ತಿದ್ದಿ. ಅಂದ್ರೆ ಜ್ಞಾನ ಬರೋ ಟೈಮಿಗೆ ತಂದು ಕೊಡ್ತಿದ್ರು. ಇಲ್ಲ ಅಂದ್ರೆ
ಸುಮ್ಮನೆ ಜಗಳ ಮಾಡೋದು ಮನೇಲಿ, ಎಲ್ಲ ಕುಡ್ಕೊಂಬಂದು ಗಲಾಟೆ ಮನೆಯೊಳಗೆ, ಏನೇನ ಸಮಸ್ಯೆ ಭಾಳ ತೊಂದ್ರೆಲಿದ್ದು. ಈಗ ಏನೂ ಇಲ್ಲ, ಮಕ್ಕಳನ್ನ ಸ್ಕೂಲ್ ಓದಿಸ್ತು. ಒಬ್ಬನ ಎಡೆಲ್ಕ್ ಹಾಕಿನು, ಅವ 9 ಗಂಟೆ ಓದಕ್ಕೆ ಶುರು ಮಾಡಿದ. ಅವ ಬಟ್ಟೆ ಇಲ್ದಿರ ಗಂಟ ಅವ ಬಿಟ್ಬಿಟ್ಟ. ನಮ್ಮ ಅಪ್ಪ ಹಿಂಗೆ ಕುಡಿತಿದ್ದಲ್ಲ, ನಮ್ಮ ತಾಯಿ ಒಬ್ಬಳೇ ದುಡ್ಡು ಸಾಕ್ಬೇಕು. ಥರ ದಿವ್ಸಕ್ಕೆ ತಂದು ಕೊಡ್ತಿತ್ತು ಮನೆ ಸಾಮಾನ, ಇಲ್ಲ ದಿವ್ಸಕ್ಕೆ ಇಲ್ಲ. ಅವ್ರು ಕುಡ್ದಿಗೆ ಅಂದಲ್ಲಿ ಏನೇನೋ ಗಲಾಟೆ ಮಾಡ್ತಾಯಿದ್ರು. ಇದರಲ್ಲಿ ಒಬ್ಬ ಮುತ್ತಿಗೆ ಹುಡ್ಡಿಲಿ ಓದ್ತಿದ್ದ, ಅವಳಿಗೂ ಸಮಸ್ಯೆ ಆಗ್ಬಿಟ್ಟು ಹಿಂಗೆ 10ನೇ ಕ್ಲಾಸ್ ಓದ್ತಿದ್ದು. ಆಗ ನಮ್ಮ ಅಪ್ಪ ಹಿಂಗೆಲ್ಲ ಕುಡಿತದಲ್ಲ, ನಮ್ಮ ತಾಯಿಗೆ ಹಿಂಗೆ ಮಾಡುತ್ತಾ ಅಂದ್ಬಿಟ್ಟು ಅವಳು ಬಿಟ್ಟಾಗ್ತಾ ಕೂಲಿ ಕಂಬಳ ಮಾಡಿ ಸಾಕು ಮಕ್ಕಳನ್ನ. ಅದೇ ಇವಾಗ ನಿಮ್ಮ ಯಜಮಾನರಾದಂಥ ಮಾದರ್ ಅವರು ಕುಡಿತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ಸೋಕ್ಕೆ ನೀವೇ ತುಂಬಾ ಕಷ್ಟಪಡ್ತಾ ಇದ್ರಿ. ಅವಾಗ ಒಂದು ಮನೆ ಜೀವನ ನಡೆಸ್ಕೊಂಡು ಹೋಗ್ಬೇಕಂದ್ರೂ ಕೂಡ ನೀವೇ ನಡೆಸ್ಕೊಂಡು ಹೋಗ್ತಿದ್ರಿ. ನಡೆಸ್ತಿತ್ತು. ಕಷ್ಟ ಅನಿಸ್ತಿರೋಮ್ಮ ಅವಾಗ ತುಂಬಾ? ಕೂಲಿ ಕಂಬಳ ಆಗ 250 ರೂಪಾಯಿ ಕೂಲಿ. ಈಗ ರೂಪಾಯಿ ಮನೆ ಜೀವನ ಹೇಗೆ ನಡೆಸ್ಕೊಂಡು ಹೋಗ್ತಿದ್ರಿ? ಮಕ್ಕಳಿಗೆ ಪುಸ್ತಕ, ಬ್ಯಾಗು, ಶೂವು, ಬಟ್ಟೆ ಎಲ್ಲ ತೆಗೆದು ಕೊಡ್ಬೇಕು 150 ರೂಪಾಯಿಲಿ. ದಿವಸ ದುಡಿಯಕ್ಕೆ ಹೋಗೋದು. ಏನು ಮಾಡೋಕ್ಕಾಯ್ತಾ? ಒಂದು ಹೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಮಾಡೋಂಗಿಲ್ಲ. ಇವ್ರಿಗೆ ಮಾಡಿದ್ರೆ ಇವರು ಊಟ ಮಾಡೋಂಗಿಲ್ಲ. ಕುಡ್ದಿಗೆ ಅಂತಲ್ಲಿ ಚೆಲ್ಲಿ ಬಿಡೋದು. ಒಂದೊಂದು ದಿವಸ ಊಟ ಮಾಡೋದು, ಒಂದೊಂದು ದಿವಸ ಹಂಗೆ ಮನೆ ಕಳೋದು. ಹಿಂಗೆಲ್ಲ ಮಾಡಿ ಪರಿಸ್ಥಿತಿಗೆ ಒಂದು ತುಂಬ ಇಲ್ಲ. ಈಗ ಆರೋಗ್ಯಗಿದ್ವಿ. ಮಕ್ಕಳೆಲ್ಲ ಮದುವೆ ಆಯಿತು. ಅವ್ರಿಗೆ ಮಗನಿಗೆ 2 ಮಕ್ಕಳು, ಮಗಳಿಗೆ 2, ಎಲ್ಲ ಮದುವೆ ಆಗಿ ಅಚ್ಚುಕಟ್ಟಾಗಿದ್ದೀವಿ. ಈಗೆಲ್ಲ ಕುಡ್ತಾ ಬಿಟ್ಬಿಟ್ಟು ಅವರು ಆರೋಗ್ಯಗಿದ್ರೆ ನಾವು ಆರೋಗ್ಯಗಿದ್ದೀವಿ, ಎಲ್ಲ ಸಂತೋಷಾಗಿದ್ದೀವಿ. ಇವಾಗ ಅವರು ಕುಡಿತವನ್ನು ಬಿಟ್ಬಿಟ್ಟು ಇವಾಗ ತುಂಬಾ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಯಜಮಾನ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸುಂದರಮ್ಮರವ್ರೆ? ಈಗೇನು ಇಲ್ಲ, ಸಂತೋಷ ನಮಗೆ. ಹಂಗೆ ಬಿಟ್ಬಿಟ್ಟಿರೋಕ ಇದರಲ್ಲಿ ಮಕ್ಳಿಗೂ ಸಂತೋಷ, ನಮಗೂ ಸಂತೋಷ ಅಲ್ವಾ. ಈಗ ತಮ್ಮ ಆಡಿಯವರು ಮೊದಲು ಕುಡಿತ ಸಂದರ್ಭದಲ್ಲಿ ತಮ್ಮ ಯಜಮಾನ್ರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ತಿದ್ರ? ಹೇಗೆ? ಇಲ್ಲ ಬಿಡಿ, ಅವ್ರು ಜಗಳ ಆಡ್ಕೊತಿದ್ರು. ಬಾಮೈಕ್ಳು ಅಣ್ಣ ತಮ್ಮಿದ್ರು ಯಾರು ಬಂದು ಕಿಣಕ್ಬಿಟ್ರೆ ಅವ್ರ ಜೊತೆಲಿ ಜಗಳ ಮಾಡ್ತಿದ್ರು ಅಷ್ಟೇ. ಆಮೇಲೆ ಜಗಳ ಆಡ್ಬಿಟ್ಟು ಪುನಃ ಬೆಳಗ್ಗೆ ಮತ್ತೆ ಜೊತೆ ಸೇರ್ಕೊಂಡು ಪುನಃ ಹೋಗೋದು, ಅದೆಲ್ಲ ಮಾಡ್ತಿದ್ರು. ಈಗೇನು ಇಲ್ಲ, ಎಲ್ಲ ಅಣ್ಣ ತಮ್ಮಿದ್ರ ಕಂಡಾಗಿ ನಿಯತ್ತಾಗಿ ಹೋಗ್ತಿದ್ರು. ತುಂಬಾ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಈಗ ಮನೆ ಬಂದದ, ಮನೆನೆಲ್ಲ ಕಟ್ಟಿ ಅಚ್ಚುಕಟ್ಟಾಗಿ ಕೂಲಿ ಕಂಬಳ ಮಾಡ್ಕೊಂಡು ಜೀವನ ಸಾಕ್ತಾ ಇದೀವಿ. ಈಗ ಏನೂ ಇಲ್ಲ ತೊಂದ್ರೆ. ಕುಡಿತವನ್ನು ಬಿಟ್ಟ ನಂತರ ಇವಾಗ ಮನೆನೆಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀರಾ? ಮನೆನೆಲ್ಲ ಕಟ್ಟಿ ಎಲ್ಲರೂ ಸಾಲ ಆಗ್ಬಿಡು. ಅಲ್ಲಿ 4 ಲಕ್ಷಕ್ಕೆ ಬಂದಿತ್ತು. ಮನೆ ಎಲ್ಲ ಕಟ್ಟಿ ಇನ್ನೇನ ಮುಗಿದ ಟೈಮ್ಲಿ ಏನೂ ಇಲ್ಲ ನಮ್ಗೆ. ಈಗ ಎಲ್ಲ ಆರೋಗ್ಯಗಿದ್ದೀನಿ. ಮಕ್ಕ ಮರಿ ಮೊಮ್ಮಕ್ಕಳು ಎಲ್ಲರೂ ಆರೋಗ್ಯಗಿದ್ದೀವಿ. ಏನೂ ಇಲ್ಲ ನಮ್ಗೆ ತೊಂದ್ರೆ. ಅವರು ಆರೋಗ್ಯಗಿದ್ದೀವಿ, ನಾವು ಆರೋಗ್ಯಗಿದ್ದೀವಿ. ಇವಾಗ ತಮ್ಮ ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ. ಇವಾಗ ಹಬ್ಬಗಳಿಗೆ ನಿಮ್ಮ ಅತಿಥಿಗಳು ಬರ್ಮಾಡ್ಕೊಳ್ತೀರಾ. ಇವರು ಕುಡಿಯಂತರ ಸಂದರ್ಭದಲ್ಲಿ ಒಂದು ಮನೆಯ ವಾತಾವರಣ ಹೇಗಿತ್ತು ಅವಾಗ ಸುಂದರಮ್ಮನವರೇ? ಭಾಳ ಪರಿಸ್ಥಿತಿ ಇದು ಬಿಡಿ ಸರ್. ಪರಿಸ್ಥಿತಿ ಅವ್ರು 1 ದಿವಸ ಇರೋದೇ ಕಷ್ಟ ಆಗಿತ್ತು. ಈಗ 1 ವಾರ ಇದ್ರು ಇರ್ತೀವಿ ಅಂತ ಸಂತೋಷ ಪಡ್ತಾರ. ನಮ್ಮ ಅಣ್ಣ ಬಿಟ್ನಲ್ಲ, ನಮ್ಮ ಮಾವ ಬಿಟ್ಬಿಡ್ತಲ್ಲ ಅಂತ ಸಂತೋಷ ಪಡ್ತಾ ಇದ್ರು. ಅದೇ ಮೊದಲು ಕುಡಿತ ಸಂದರ್ಭದಲ್ಲಿ ನಿಮ್ಮ ಆಡಿಯವರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು ಯಾವುದೇ ರೀತಿಯ ಒಂದು ಗೌರವನ ಕೊಡ್ತಾ ಇರಲಿಲ್ಲ. ಕೊಡ್ತಿಲ್ಲ ಹಂಗೆ. ಯಾರು ಬಂದ್ ಕರೀಲಿ ಕೇಳಕ್ ಬಿಡ್ಲಿ ಒಂಚೂರ ಹೋಯ್ತಾ ಇರೋದೇ ಜಗಳ. ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ರು. ನಾವು ಕೂಲಿ ಮಾಡತವಕ್ಕೆಲ್ಲ ಬಂದ್ಬಿಡ್ತಿದ್ರು ಓಡಿ. ಈಗೇನು ಇಲ್ಲ, ನಮ್ಮ ಅಣ್ಣು ಅಷ್ಟೇ, ಇವರು ಅಷ್ಟೇ, ಇಬ್ರಳವಿ. ಇವಾಗ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಜೀವನ ಮಾಡ್ತಾವೆ. ಕುಡ್ದ ಇದರಲ್ಲಿ ಯಾವ್ದ್ರಲ್ಲರೂ ಹೊಡ್ಕೊಳ್ಳೋದು, ತಾವಿ ಎಲ್ಲರೂ ರಕ್ತ ಸುರಿಸ್ಕೊಳ್ಳೋದು, ಎಲ್ಲರೂ ಬಿತ್ಕೊಳ್ಳೋದು, ಅದೆಲ್ಲ ಆ ಪರಿಸ್ಥಿತಿಲಿದ್ದು. ಈಗೇನು ತೊಂದರೆ ಇಲ್ಲ, ನಮ್ಗೆ ಆರೋಗ್ಯಗಿದ್ದೀವಿ, ಎಲ್ಲ ಸಂತೋಷಾಗಿದ್ದೀವಿ. ಇವಾಗ ಮಾದರ್ ಅವರು ಮೊದಲು ಹೆಚ್ಚು ಕುಡ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ನಿಮ್ಮ ಆಡಿಯವರು ಏನಾದ್ರು ಅವ್ರ ಬಗ್ಗೆ ಏನಾದ್ರು ಬೇರೆ ತರ ಮಾತಾಡ್ಕೊಳ್ತಾ ಇದ್ರೆ? ಇಲ್ಲ ಬಿಡಿ, ಏನು ಮಾತಾಡ್ತಿದ್ದಿಲ್ಲ. ಯಾವ ಜೀವ ಸಾಡವಂತಾನೆ ಅಂದ್ಬಿಟ್ಟದಾಗ ಸುಮ್ಮನೆ ಆಯ್ತಿರು. ಅಂದ್ರೆ ನಾವು 3 ಕುಳ ಇದ್ದದು, ಈಗ ಒಂದು 4-5 ಕುಳ ಆಗಿದ್ದೀವಿ. ಮನೆ ಬತ್ತು ಇಲ್ಲಿಗೆ. ಅಲ್ಲಿ ಹೊಸಿ ಜನ ಇದ್ದಾರೆ ಮೇಗಲ ಮನೇಲಿ. ಈಚೆರಿ ಕೀಳ್ಗಡೆ ನಾವು ಇದ್ದೀವಿ. ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಾವು ಈಚೆರಿದ್ದೀವಿ. ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ, ರೋಡ್ ಒಂದು ಸರಿ ಇಲ್ಲ ಅಷ್ಟೇ. ಅಂದ್ರೆ ಅದರಲ್ಲಿ ಜೀವನ ಮಾಡ್ತಾ ಹೋಯ್ತಾ ಇದ್ದೀವಿ. ಪಂಪ್ ಸೆಟ್ ನೀರು ತಕೊಂಡು ಏನೂ ಇಲ್ಲ, ಆರೋಗ್ಯಗಿದ್ದೀವಿ ಎಲ್ಲವಿ, ಏನೂ ಇಲ್ಲ ನಮ್ಗೆ. ಈಗ ಮನೆಗೆ ಬೇಕಾದಂತಹ ತರಕಾರಿ ಸಾಮಾನುಗಳು ಇವಾಗ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಅವರು ಇವಾಗ ಹಣವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕೊಡ್ತಾರೆ, ಎಲ್ಲ ಹಣ ನಮ್ಮ ಕೈಲಿ. ಇದ್ರ ಮಗ ಇದ್ರೆ ಮಗನ ಕೈಲಿ, ಇಲ್ದ್ರೆ ನನ್ನ ಕೈಲಿ ಎಲ್ಲ ಹಣನ ಕೊಟ್ಬಿಡ್ತಾರೆ. ತಾವು ಮಡಿಕೊಳ್ಳೋದೇ ಇಲ್ಲ. ಬೇಕಂದ್ರೆ ತಾವು ಇಸ್ಕೊಂಡು ಹೋಯ್ತಾರೆ. ಎಡೆಲ್ ಗಡಿಯಲ್ಗೆ ಹೋಗ್ಬೇಕಾದ್ರೆ ಸಾಮಾನ್ಗೆ ತಕ್ಕ ಬರ್ಬೇಕಾರೆ ಅಷ್ಟೇ. ಎಲ್ಲ ಸಾಮಾನು ತಂದು ಹಾಕ್ತಾರ ಬಿಡಿ. ಈಗ ಏನು ಪ್ರಾಬ್ಲಮ್ ಇದೆ ನಮಗೆ, ಎಲ್ಲ ಸಂತೋಷಾಗಿದ್ದೀವಿ. ಬಹಳ ಸಂತೋಷಮ್ಮ. ತಮ್ಮ ಯಜಮಾನರಾದಂತಹ ಶ್ರೀಯುತ ಮಾಧವ್ ಅವರ ಬಗ್ಗೆ ಒಂದೊಳ್ಳೆ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟಿದ್ದೀರಾ.
ಹಾಗೆಯೇ ಮಾದರವರೇ, ಇವಾಗ ತಾವುಗಳು ಹೆಚ್ಚು ಕುಡ್ಕೊಳ್ಳೋ ಸಂದರ್ಭದಲ್ಲಿ ಇವಾಗ ಮೊದಲು ಜಾಸ್ತಿ ಕುಡಿತಿದ್ದಾಗ ಹಾಡಿಗಾಗಿರ್ಬೋದು ಮನೆಗಳು ಬರ್ತಾ ಇದ್ರಿ, ತಮ್ಮ ಹಾಡಿಯವರು ಏನಾದ್ರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ನಮ್ಮ ಇದ್ರಿ? ಬಗ್ಗೆ ಏನು ಅದ ಇಲ್ಲ ಸರ್, ನಾವೆಲ್ಲ ನನ್ನ ಬಗ್ಗೆ ಏನು ಮಾತಾಡ್ತಿದ್ದಿಲ್ಲ. ಅದು ನಾ ಬರಾಗ ಮನದೊಳಗೆ ಯಾರು ಬರ್ತಿದ್ದಿಲ್ಲ. ಬರ್ತೀನಿ ಅಂದ್ರೆ ಜಾಗ ಮನೆಯಿಂದ ಅದು ಹೋಯ್ತೇ ಇರು ಗಲಾಟೆ ಮಾಡ್ತಾರ ಅಂತ. ನಮ್ಮ ಮಕ್ಕಳಿಗೆ ಒಳಗೆ ಬರ್ತಿದ್ದಿಲ್ಲ. ನಾ ಬರ್ತೀನಿ ಅಂದ್ರೆ ಯಾರೂ ಅಲ್ಲಿ ಮನ ತವಿರ್ತಿತ್ತಿಲ್ಲ. ನಾ ಇಲ್ದಿರೋ ಟೈಮ್ದೆ ಮನ ಇರ್ತಿದ್ರು. ನಾ ಬಂದೇನು ಸಾಯಂಕಾಲ ಬೆಳಿಗ್ಗೆ ಬಂದು ಮನೆ ತಗ ಬಂದ್ರೆ ಅವ್ರು ಯಾರೂ ಇರ್ತಿತ್ತಿಲ್ಲ. ಇಷ್ಟು ಈಗ ಗಲಾಟೆ ಅಷ್ಟು ಮಾಡ್ತಿರ್ತೀವಿಲ್ಲ. ಆವಾಗ ಗಲಾಟೆ ಮಾಡ್ತಿದ್ದಾಗ ನಾನೇ ಒಂದು ಗಲಾಟೆಗೆ ಜಾಸ್ತಿ ಮಾಡ್ತಿದ್ರೆ ನಾನೇ ದೊಡ್ಡ ತಗೋತಿದ್ದೆ. ಅದು ನಾವು ಹೊಡೆದಿನ ಇಲ್ಲ ಅಂತಿಲ್ಲ, ಒಂದು 2-3 ಚೀಡ ಐಕಿದ್ವ ಹಂಗೆ ಹೊಡೆದ್ಬಿಟ್ಟಿನಿ. ಕುಡಿತಿದ್ದಾಗ ನನಗೆ ಅದು ಎಲ್ಲ ತೋರ್ತೈತಿಲ್ಲ. ತಮಗೆ ಈ ಕುಡಿತವನ್ನು ಬಿಡಬೇಕು ಅಂತ ಹೇಗೆ ಅನಿಸ್ತು? ನಮ್ಮನ್ನ ಕುಡಿಬೇಕಂದ್ರೆ ಒಂದು ದಿನ ಅಲ್ಲಿ ಇಬ್ರು ಹೋಗಿದ್ವು. ಒಂದು ದಿನ ಹೋಗಿ ನೈಟು ಮಧ್ಯಾಹ್ನ ಟೈಮ್ಲಿ ಒಂದು ಹೊಲ್ತಂಬ ಮಡಿಕೊಂಡು ಎಷ್ಟೊಂದು 20 ಬಾಟ್ಲ್ ತಂದು ಮಡಗಿದ್ರು. 20 ಕ್ವಾರ್ಟರ್ ಕುಡ್ಕೊಂಡು ಅದು ಬೆಳಗ್ಗೆ ಒಂದು 2 ಇರ್ಲೆ ಬಿಟ್ಟು ಮುಡ್ಬಿಟ್ಟು ಹೊಂಟೋಗಿದ್ದ. ಅಲ್ಲಿ ಕುಡಿಯೋಕೆ ಹೋಗಿದ್ದಾಗ ಅದೊಂದು 20 ಬಾಟ್ಲ್ ಕುಡಿದ್ಬಿಟ್ಟು ಬಂದ ಸಹ ಅದನ್ನ ಲಾಸ್ಟ್ ಆ ವರ್ಷದಲ್ಲೇ ಕ್ಲಾಸ್ ಮಾಡ್ಬಿಟ್ಟು 5 ವರ್ಷ ಆಯ್ತು. ಅದೇ ಲಾಸ್ಟ್. ಇವ್ರು ಯಜಮಾನ್ರೆ ಇಬ್ಬರೇ ಹೋಗಿದ್ದಾವ. ಅವರು ನಾವೆಲ್ಲ ಒಂದೇ ದಿನ ಬಿಟ್ರು. ನಾವು 2 ಸಿಟ್ಟು ಬಿಟ್ಟ ಮೇಲೆ ನಮ್ಮ ಇವ್ರು ಬಿಟ್ಬಿಟ್ರು. ಅವರು ಮಧ್ಯೆ ಕುಡಿತಿದಾಗ ಬಿಟ್ಬಿಟ್ಟು ಲಾಸ್ಟ್ ಅವರು ಕೊನೆ ಮಾಡ್ಬಿಟ್ರು. ಈಗ ಅವ್ರ ಪರಿಸ್ಥಿತಿನೂ ಹೇಳೋಕ್ಕಾಗ್ತಿತ್ತಿಲ್ಲ ಸರ್. ಅವ್ರು ಎಲ್ಲಿ ಬಾರ್ತಿದ್ರು, ಎಷ್ಟು ಸಾಲ ಮಾಡ್ತಿದ್ರು. ಅವ್ರು ಇಲ್ಲ ಅಂದ್ರೆ ಇಲ್ಲಿ ಊರಲ್ಲಿ ಮಾತ್ರ ಯಾರು ಇರ್ತಿತ್ತಿಲ್ಲ. ಈಗ ಎದುರಲ್ಲಿ ಅವ್ರ ನಾವು ಕುಡಿಯೋದು ಮಾತ್ರ ಯಾರು ಇರ್ತಿತ್ತಿಲ್ಲ. ಏನಿದೆ ಹೊರಗಡೆ ಇರ್ತೀವಿ, ಕುಡಿಯೋದು ಗೇಯೋದು ತಿನ್ನೋದು ಎಲ್ಲೆಲ್ಲ ಹಂಗೆ ಮಾಡ್ತಿದ್ವಿ. ಊಟ ಮಾಡ್ತಿತ್ತಿಲ್ಲ. ಸಾಯಂಕಾಲ ಬೆಳಿಗ್ಗೆ ಗಟ್ಟಿವಿ, ಊಟನ ಮಾತ್ರ ಎಣ್ಣೆ. ಏನಾದರೂ ಕಾರಣಗಳಿತ್ತ ಈ ಕುಡಿಯೋದಕ್ಕೆ? ಕಾರಣ ಹಂಗೆ ಪಕ್ಕದಲ್ಲಿ ಇರ್ತಿರಲ್ಲ ಅವ್ರಿಂದ ನಾವು ಈಗ ಅವ್ರು ಕುಡಿತಾರೆ ನಾವು ಕುಡಿಬೇಕಲ್ಲ ಅಂದ್ಬಿಟ್ಟು ಎಲ್ಲರೂ ಸಾಲ ನಿಮ್ಮ ಯಾರ್ಯಾರು ತಯಾರಾಗ್ಬಿಡು ಸಾಲ ಮಾಡ್ಕೊಂಡು ಕುಡಿತೀವಿ. ಅಂದರೆ ಒಂದು ಸಹವಾಸ ದೋಷದಿಂದ ಈ ಕುಡಿತಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ಕುಡಿತಿದ್ದಾಗ ಮಾಡ್ತಿದ್ದ ಅಷ್ಟೇ ಕಷ್ಟಪಟ್ಟಿನೋ ಅದ್ರ ಮನವಾಗಿ ಏನೇ ಪ್ರಾಬ್ಲಮ್ ಆಗಿತ್ತಿಲ್ಲ. ಒಂದು ಬಟ್ಟೆ ಸೋಪ್ನು ತರಕ್ಕೂ ಎತ್ತಿತ್ತೀರಿ. ಒಂದು ಸೋಪ್ ತಂದು ಐಕಿಗೂ ಕೊಡ್ಬೇಕಂದ್ರೆ ಅದು ಇಲ್ಲ, ಎಲ್ಲ ಹೆಂಗಸ್ಗಳೇ ಮಾಡ್ತೀವಿ. ಒಂದು ನಮ್ಮ ಹುಡುಗ ಈಗ ಪೂರ್ತಿ ಕಡಲವಣ ಅವನ್ನ ಸ್ಕೂಲ್ ಕಳಿಸ್ಬೇಕಾಗ್ಬಿಟ್ಟು ಒಂದು ಬಟ್ಟೆ ತರಕ್ಕೂ ಆಯ್ದವಾಯ್ತು. ಯಾಕಂದ್ರೆ ನಾನು ಗೇದೆಲ್ಲ ಎಣ್ಣೆದು, ಒಬ್ರು ಗೇದು ಇದು ಮನೆಗೆ ತಂದ್ರೆ ಬಟ್ಟೆನೇ ಹೊಲಿಸ್ತಾರ, ಬ್ಯಾಗ್ ತಂದ್ರೆ ಯಾವುದು ಆ ಪರಿಸ್ಥಿತಿ ನಾವು ಇದ್ದು ಬೆಳೆದು ಈಗ ಸದ್ಯ ನಮ್ಮ ಮನಸ್ಫೂರ್ತ ನಾವು ಬಿಟ್ಬಿಟ್ಟು ಈಗ ನಿಮ್ದಾಗಿ ಮನೇಲಿ ಅದು ಇನ್ನೊಬ್ರಿಗೆ ಆ ಪರಿಸ್ಥಿತಿ ಬರಬಾರ್ದು. ಕುಡಿದ್ರಿ ಒಂದು ದಿನ ನಾವು ಮನೆಗೆ ಹೇಳಿ ಒಂದು ನೈಟು ಇಲ್ಲೋ ದೇವಸ್ಥಾನ ನೈಟು 1 ಗಂಟೆ ರಾತ್ರಲ್ಲಿ ಕಾಡಿನೊಳಗೆ ಮಣಗಿದ್ವಿ. ಯಾವ ಆನೆ ಅಲ್ಲಿ ಉರಿಯ ಅಲ್ಲಿ ಹೋಯ್ತಾ ಇದ್ದೀನಿ ಕುಡ್ಕೊಂಡು ಯಾವ ದೇವಸ್ಥಾನ ಇದ್ದು ಇಲ್ಲ ಯಾವ ದಂದು ಕೊಟ್ಟಗ ಇದ್ದು ಅಲ್ಲಿ ಮಣಗುತ್ತಿದ್ದು ಬರ್ತಿದ್ವಿ. ಆದರೆ ಬೆಳಗ್ಗೆ ಟೈಮ್ ಮನೆ ಬರ್ತೈತಿಲ್ಲ, ಇನ್ನೊಬ್ರು ತಗೋಗಿ ಸಾಲ ಮಾಡ್ಕೊಂಡು ಪುನಃ ಕುಡಿಕೋಬೇಕು. ಆ ಪರಿಸ್ಥಿತಿ ಇದ್ದು ಈಗ ನೋಡಕ್ಕೆ ಈಗ ನಮ್ಮ ಊರೊಳಗೆ ನಿನ್ನಷ್ಟು ಕುಡಿಯೋದನ್ನ ಯಾರೂ ಇತ್ತಿಲ್ಲ ಕಳತಿದ್ದು. ಈಗ ಅವ್ರಿ ಅಂತಾರೆ ಈಗ ಅಷ್ಟು ಕುಡಿತೀನವ ಯಾವ ಮಟ್ಟದ ಈಗ ಬೆಳ್ಕೋಯ್ದಾನೋ ಈ ಗೇಕ ತಿಂತಾನೋ ಕೂಲಿಗೆ ಹೋಯ್ತಿದ್ರು ಅವೆಲ್ಲ ಸಂಪಾದನೆ ಮಾಡ್ಕೊಂಡು ಈಗ ಸಂಘ ಪಂಗ ಹಿಂಗೆ ಎಲ್ಲ ಕಟ್ಕೊಂಡು ಮಾಡ್ಕೋಯ್ತಾವನ. ಆ ಪರಿಸ್ಥಿತಿ ಇನ್ನೊಬ್ರಿಗೆ ಈಗ ನಾವು ಕುಡಿತಿದ್ದಂಗ ಇನ್ನೊಬ್ರಿಗೆ ಹೇಳಿದ್ರಿ ಅವರು ತಿಳ್ಕೊಬೇಕು, ಅದನ್ನ ತಿಳ್ಕೊಂಡು ಇನ್ನೊಬ್ರಿಗೆ ತಿಳಿಸ್ಬೇಕು, ಹೇಳ್ಬೇಕು. ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ಬರ್ತಿದ್ದೀವಿ ಮಾದರವರೇ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವ ಎಷ್ಟು ಕುಟುಂಬಗಳಿಗೆ ಕೊನೆಯದಾಗಿ ತಮ್ಮ ಒಂದು ಅನುಭವದ ಪ್ರಕಾರ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ? ಅದೇ ನಾವು ಹೇಳ್ತಿರೋದು, ನಾವು ಕುಡಿತಿದಾಗ ಇನ್ನೊಬ್ರು ಹಾಳಾಗಕ್ಕಿಲ್ಲ, ನಮ್ಮಂಗೆ ಅವರು ಚೆನ್ನಾಗಿರ್ಲಿ, ಚೆನ್ನಾಗಿ ಬೆಳಲಿ, ಕೂಲಿ ಮಾಡಲಿ, ಮನೇಲಿ ತಂದು ಹಾಕ್ಲಿ. ಆ ಇದ್ರಲ್ಲಿ ಈ ಕುಡಿಯೋದ್ರಲ್ಲಿ ನಾನು ಹೋದ್ರೆ ನಾವು ಏನೋ ಮಾಡೋಕ್ಕಾಯ್ತ, ನಮ್ಮ ಜೀವನ ನಾವೇ ಹಾಳು ಮಾಡ್ಕೋಬೇಕಾಯ್ತ. ಅದ್ರ ಇನ್ನೊಬ್ರು ತಿಳ್ಕೊಬೇಕಾದ ನಾವು ಕುಡಿದು ಬಿಟ್ಟಿರೋದು ಇನ್ನೊಬ್ರು ತಿಳ್ಕೊಂಡು ಬಿಟ್ರೆ ಅವರು ಜೀವನ ಒಳ್ಳೇದಾಯ್ತು. ಮಕ್ಕಳು ಸಂತೋಷ, ಹೆಂಡ್ತಿಯವ್ರಿಗೂ ಫ್ಯಾಮಿಲಿಗೂ ಸಂತೋಷ, ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ. ಒಂದು ನೂತೆಗಿ ನಮ್ಮಂಗೆ ಅವ್ರಿಗೂ ಮೊದಲಿನ ಪರಿಸ್ಥಿತಿ ಕಂಡಾಗ ಆಗಲೇಬಾರ್ದು. ನಾವು ಹೆಂಗಿದ್ದೀವಿ ಈಗ ಆ ಸಂತೋಷನೇ ನಾವು ಎಲ್ಲರನ್ನೂ ಕೇಳ್ಕೊತೀವಿ. ಬಹಳ ಸಂತೋಷ. ಇಷ್ಟೊತ್ತು ನಮ್ಮೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು ಅಥವಾ ವೈಯಕ್ತಿಕ ಕೂಡ ಆಗಿರ್ಬೋದು,
ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ತಾವೇ ಒಂದು ಮನ ಪರಿಸ್ಥಿತಿ ನೋಡಿ ಆಗಿರ್ಬೋದು, ತಮ್ಮ ಒಂದು ಮಕ್ಕಳ ಭವಿಷ್ಯದ ಕುರಿತಾಗಿರ್ಬೋದು, ಅದನ್ನೆಲ್ಲ ನೋಡಿ ತಾವೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇದೇ ರೀತಿ ತಮ್ಮ ಒಂದು ಜೀವನ ಚೆನ್ನಾಗಿ ನಡ್ಕೋಗ್ಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಾತಾಡೋರೆ. ನಮಸ್ಕಾರ ಸರ್. ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗೆ ಅಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು ಹಾಗೂ ಅವರ ಪತ್ನಿಯಾದ ಶ್ರೀಮತಿ ಸುಂದರಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.